ವಿಡಿಯೋ ಆಡಿಯೋ ಮಾಡಿದ್ದು ನನ್ನ ಹತ್ರ ಕೆಲವೊಂದಿಟ್ಟು ವಿಚಾರವನ್ನು ಸಮಾಜದವರು ಪ್ರಸ್ತಾಪ ಮಾಡಿದರು. ಸಿದ್ದರಾಮೇಶ್ವರ ಜಯಂತಿಯನ್ನು ಮಾಡ್ತೀವಿ, ಊಟಕ್ಕೆ ದುಡ್ಡು ಕೊಡ್ರಿ ಮತ್ತು ಒಂದು ಕಟ್ಟಿಕೊಡ್ರಿ ಅಂತ. 15,000 ರೂಪಾಯಿ ಊಟಕ್ಕೆ ತೊಗೊಳ್ರಪ್ಪ, ಕಟ್ಟಿದ ಎಸ್ಟಿಮೇಟ್ ಮಾಡ್ಕೊಂಬೇಡ್ರಿ, ಅದನ್ನು ದುಡ್ಡು ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ದ ಅದೇ ಆಡಿಯೋದಾಗ ಐತೆ. ಅದಕ್ಕೆ ಅವನು ಏನೋ ಒಂದು ಉದ್ದಟತನದ ಮಾತಾಡಿದ. ಉದ್ದಟತನದ ಮಾತಾಡ್ಸೋಣಕ್ಕೆ ಆಗಾಗಲ್ಲಂತ ಬೇದೆ ಅವನಿಗೆ. ಅದು ಬಿಟ್ಟರೆ ನಾನು ಸೊಕ್ಕಿಂದು ಅಹಂಕಾರದ್ದು ಇವತ್ತಿನ ವಿಡಿಯೋ ಆಡಿಯೋ ತೋರಿಸ್ಲೆ ಯಾರ್ಯಾರಿಗೆ ಬಡ್ದಾನ ಅಂತ. ಯಾರಿಗೆ ಬೇದಾನ, ಯಾರಿಗೆ ಬಡ್ದಾನ ಎಲ್ಲ ಇಂಥವು ಸಣ್ಣತನ ಮಾಡೋದನ್ನು ಬಿಟ್ಟು ವಾಸ್ತವ ಸತ್ಯವನ್ನು ಕ್ಷೇತ್ರ ಜನರಿಗೆ ಹೇಳಿ. ವಿರೋಧ ಪಕ್ಷದ ಜಿಲ್ಲಾಧ್ಯಕ್ಷನಾಗಿ ತಂಗಡಿಗೆ 2008 ತಂಗಡಿಗೆ 2008ಕ್ಕಿಂತ ಮುಂಚಿತ 2008 ಏನು ಮಾಡ್ತಿದ್ದು ಅನ್ನೋದನ್ನು ಇಡೀ ಕ್ಷೇತ್ರ ಜನರಿಗೆ ಗೊತ್ತಿದೆ. ನೀನು ಬಂದಿದ್ದು 2013 ಸೋತು ಒಂದು ಸತೆ 13 ಬಂದಿರಬೇಕು. 2008 ಶಿವರಾಜ್ ತಂಗಡಿಗೆ ಹತ್ರ ಏನಿತ್ತು ಏನಿಲ್ಲ ಅನ್ನೋದು ಈ ಕ್ಷೇತ್ರ ಜನರಿಗೆ ಚೆನ್ನಾಗಿ ಗೊತ್ತಿದೆ. ಡೀಸೆಲ್ ಇತ್ತು, ಡೀಸೆಲ್ ಇಲ್ಲೋ, ಅದ್ರ ಬಗ್ಗೆ ಪೂರ್ಣ ಮಾಹಿತಿ ಕ್ಷೇತ್ರ ಜನರಿಗೆ ಐತೆ. ಅಷ್ಟು ಮಿಕ್ಕಿನೂ ಜನರಿಗೆ ತಿಳ್ಕೊಳ್ಳಿಲ್ಲ ಅಂತಂದ್ರೆ ಕ್ಷೇತ್ರ ಜನರಿಗೆ 4 ಮಂದಿಗೆ ಭೇಟಿ ಆಗಲಿ. ತಂಗಡಿಗೆ ಹತ್ರ ಡೀಸೆಲ್ಗೆ ನಾನೆಂದೂ ಯಾವ ಡೀಸೆಲ್ ಬಂಕಿಗೆ ಹೋಗಿ ಕೈ ಚಾಯಿಸಿ ನಿಂತಿಲ್ಲ. ವರ್ಷಗಟ್ಟಲೆ ಡೀಸೆಲ್ ಬಿಲ್ ಕೊಡಲಾರ್ದ ಹೊತ್ತು ನಿಂತಿಲ್ಲ. ನಾನು ಡೀಸೆಲ್ ಬಿಲ್ ಕೊಡಲಾರ್ದ ಹೊತ್ತು ನಿಂತಿದ್ದು ಉದಾಹರಣೆ ಇದ್ವು ಅಂದ್ರೆ ತೋರಿಸ್ಲಿ. ಅದ್ರ ಜೊತೆಗೆ ಈ ಸದ್ಯ ಚುನಾವಣೆ ಚುನಾವಣೆ ಯಾಕೆ ಅವಸರ? ಇನ್ನು 2.5 ವರ್ಷದಾಗ ಚುನಾವಣೆ ನಿಂದ್ರನು. ನಿನ್ನ ಹತ್ರ ಏನೂ ಇಲ್ಲ ಅಂತ ಅಂತಿದ್ದೆಲ್ಲಪ್ಪ. 50 ಎಕರೆ ಎಲ್ಲಿದ್ದ ಬಂತು? 50 ಎಕರೆ ಎಲ್ಲಿದ್ದ ಬಂತು? 100 ಎಕರೆ ಎಲ್ಲಿದ್ದ ಬಂತು? 106 ಎಕರೆ ಎಲ್ಲಿದ್ದ ಬಂತು? ನಾನು ಈತನಿಚಾರ ಯಾರ ದೇವದಾಸರು ಲ್ಯಾಂಡ್ ಹಾಕೊಂಬಿದ್ದೀನ? ಲ್ಯಾಂಡನ್ನು ದೇವದಾಸರದ ಲ್ಯಾಂಡ್ ದುಡ್ಡು ಕೊಡಲಾರ ತೊಗೊಂಡಿದ್ದು ಉದಾಹರಣೆಗಳದಾವ. ಈತನ ಉದಾಹರಣೆ ತೋರಿಸ್ಲ್ಯಾ? ಎಷ್ಟೇ ಇದೇ ಕೊಪ್ಪಳದಾಗ ಬಂದು ದೇವದಾಸರು ಪಾಪ ಅವರು ಕಣ್ಣ ನೀರು ಹಾಕಿದ್ರು. ಅವ್ರಿಗೆ ಚಪ್ಪಲ್ ತಗೊಂಡು ಹೊಡ್ಯಕ್ಕೆ ಹೋಗಿದ್ದು ಭಾರಿ ಸಂಸ್ಕಾರನ ನಿಂದು? ವಿಡಿಯೋ ಇಲ್ಲ ನಿಂದು? ಚಪ್ಪಲ್ ತಗೊಂಡು ಹೊಡ್ಯಕ್ಕೆ ಹೋಗಿದ್ದು ಯಾರಿಗೆ? ದೇವದಾಸರ ಮಕ್ಕಳಿಗೆ. ನಾಚಿಕಾಗಲಿಲ್ಲ ಅವಾಗ? ನನ್ನ ಬಗ್ಗೆ ಮಾತಾಡೋದಕ್ಕಿಂತ ಮೊದಲು ನಿನ್ನ ಇತಿಹಾಸ ತಿಳ್ಕೊ ಪುಣ್ಯಾತ್ಮ. ಶಿವರಾಜ್ ತಂಗಡಿಗೆ ಏನು ಅಂತ ಈ ಕ್ಷೇತ್ರ ಜನರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. 3 ಸತಿ ಗೆಲ್ಲಿಸಿದ್ದಾರೆ ಈ ಕ್ಷೇತ್ರ ಜನರು. ಇನ್ನೂ 1 ಅಲ್ಲ 10 ಸತಿ ಈ ಕ್ಷೇತ್ರ ಜನರ ಆಶೀರ್ವಾದ ಗೆಲ್ತೀನಿ. ಕ್ಷೇತ್ರ ಜನರ ಆಶೀರ್ವಾದ ಇಲ್ಲ ಅಂದ್ರೆ ಮನೆಯಾಗಿರ್ತೀನಿ. ಕ್ಷೇತ್ರ ಜನರ ಆಶೀರ್ವಾದನೇ ಮುಖ್ಯ. ನಿಂದು 50 ಎಕರೆ 100 ಎಕರೆ ನೋಡ, ನಿನ್ನ ಟೈಮ್ ಐತೆ. ಇನ್ನೂ 2.5 ವರ್ಷ ಐತೆ, ಬರ್ತೀನಿ. ಜನರು ಉತ್ತರ ಕೊಡ್ತಾರ, ನಾನು ಉತ್ತರ ಕೊಡೋದಲ್ಲ. ಇಲ್ಲ ಹತಾಶನಾಗ್ಯಾನ ಅಂತ ಆತಿಗೆ ಮತ್ತೊಂದು ಸತಿ ಸೋಲ್ತೀನಿ ಅನ್ನೋ ಭಯ ಐತೆ. ಸರಿಯಾಗಿ ಕ್ಷೇತ್ರದೊಳಗೆ ರೆಸ್ಪಾನ್ಸ್ ಇಲ್ಲ. ಜನರು ಆತನ ಹತ್ರ ಯಾರೂ ಹೋಗ್ತಾ ಇಲ್ಲ. ಹೀಗಾಗಿ ಹತಾಶೆ ಆಗ್ಯಾನ. ಆಮೇಲೆ ಲಾಸ್ಟಿಗೆ ಸಮೀಪ ಬಂದಾಗ ನನ್ನ ಹತ್ರ ದುಡ್ಡಿಲ್ಲ, ನಾಟಕ ಕಂಪ್ನಿ ಇಂದು ದುಡ್ಡಿಲ್ಲ ಅಂತಂದು ಜನರು ದುಡ್ಡು ಹಾಕಿದ್ರಲ್ಲ, ಹೀಗೆಲ್ಲ ನಾಟಕ. ಅದೆಲ್ಲ ಈ ಸತಿ ಕ್ಷೇತ್ರ ಜನರಿಗೆ ಚೆನ್ನಾಗಿ ಗೊತ್ತಿದೆ. ಯಾರ ಹತ್ರ ದುಡ್ಡಿಲ್ಲ, ಯಾರ ಹತ್ರ ದುಡ್ಡೈತಿ, ಯಾರಿಗೆ ಆಶೀರ್ವಾದ ಮಾಡಬೇಕು, ಹಿಂದೆ 5 ವರ್ಷದಾಗ ಏನು ಮಾಡಿದ್ದಾರೆ, ಈಗ ಮತ್ತೆ ನಾನು ಹಿಂದಿನ 10 ವರ್ಷ ಅವಧಿಯೊಳಗೆ ಏನು ಮಾಡಿದ್ದೀನಿ, ಈಗ 2.5 ವರ್ಷದಾಗ ಏನು ಮಾಡಿದ್ದೀನಿ. ದಿನ ಕ್ಷೇತ್ರಕ್ಕೆ ಬಂದಾಗ ಒಮ್ಮೆ 5 ಕೋಟಿ 10 ಕೋಟಿ 15 ಕೋಟಿ 20 ಕೋಟಿದು ಕೆಲಸ ಪೂಜೆ ಮಾಡಕತ್ತೀನಿ. ಡೆವಲಪ್ಮೆಂಟ್ ಆಗಕತ್ತೈತಿ. ಇಡೀ ಕ್ಷೇತ್ರದಾಗ ಎಲ್ಲ ರೋಡ್ಗಳು ಡೆವಲಪ್ ಆಗತ್ತೀನಿ. ಹತಾಶೆ ಆಗ್ಯಾನ. ಅದ್ರ ಬಗ್ಗೆ ಆತಗೆ ಹತಾಶೆ ಆಗ್ಯಾನ ಅಂತಂದು ಹೇಳಿದ್ದಕ್ಕೆಲ್ಲ ಹೇಳತ್ತ ಅವಶ್ಯಕತೆ ನನಗೇನಿಲ್ಲ. ನಡಿ ಹೋಗೋಣ ಕ್ಷೇತ್ರದಾಗ, ನನ್ನ ಕ್ಷೇತ್ರದಾಗ ಅಡ್ಡಾಡೋಣ. ಆತಂದು ಈಗ ತನಗಿದಿತ್ತಂದ್ರೆ ಮಾಧ್ಯಮದವ್ರು ಕರ್ಕೊಂಡು ಹೋಗೋಣ. ಎಷ್ಟು ಮಂದಿಗೆ ಲ್ಯಾಂಡನ್ನು ಗಂಟು ಹಾಕಿದ್ದೈತೆ, ಇನ್ನೂ ಬರ್ತೈತೆ. ಎಷ್ಟೆಷ್ಟು ಕೆನಾಲ್ಗಳು ಮುಚ್ಚಿದಾವೆ, ಎಷ್ಟು ದೇವದಾಸರು ಆಸ್ತಿ
ದುಡ್ಡು ತೊಗೊಲಾರ್ದನ ಖರೀದಿ ಮಾಡಿದಂಥ ಉದಾಹರಣೆಗಳು ನಿಮ್ಮ ಮಾಧ್ಯಮದ ಮುಂದೆ ಹೇಳಿದಂಥ ಉದಾಹರಣೆ ಐತಲ್ಲ. ಇಂಥವ್ರು ಬೇಕಾ ಕ್ಷೇತ್ರಕ್ಕೆ, ಇಂಥವ್ರು ಬೇಕಾ ಜಿಲ್ಲಾ ಅಧ್ಯಕ್ಷಕ್ಕ? ಅವ್ರಿಗೆ ನೋಡಿ, ನಾನು ಮಾತಾಡಿದ್ದು ತಪ್ಪಾದ್ರೆ ಏನು, ನಾನು ಹೇಳಕತ್ತೀನಲ್ಲ, ಸಿದ್ದರಾಮೇಶ್ವರ ಜಯಂತಿಗೆ ನನಗೆ ಎಷ್ಟು ದುಡ್ಡು ಬೇಕು, ಏನು ದುಡ್ಡು ಕೊಟ್ಟೇನಂತ ಕೇಳಿದೆ. ಎಸ್ಟಿಮೇಟ್ ಮಾಡಿರಿ, ಇಡೀ ಊರಿನ ಜನ ಬಂದ್ರಿ, ಎಸ್ಟಿಮೇಟ್ ಮಾಡಿರಿ, ತಂಬರ್ರಿ, ಅದಕ್ಕೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕೊಡ್ತೀನಿ. ಅದನ್ನ ಅವತ್ತು ಊಟದ ಸಲಕ್ಕೆ ಒಂದು 15,000 ತೊಗೊಳ್ರಿ, ಊಟ ಮಾಡಿಸಿ. ಆ ವಿಡಿಯೋದಾಗ ಐತಲ್ರಿ, ಇದು ಗುಂಡಾಗಿರಿ ಧಮ್ಕಿಗಿರಿ ಅಂತ ಮಾತಾಡೋಂಥದ್ದು ಏನೈತಿ ನನ್ನ ಹತ್ರ. ಅವ್ನು ಮಾತಾಡಿದ್ದಕ್ಕೆ ನಾನು ಅವ್ನಿಗೆ ಉತ್ತರ ಕೊಟ್ಟಿದ್ದೀನಿ. ಯಾಕೆ ನೀನೇನು ನನಗೇನು ದುಡ್ಡು ತಂದು ಕೊಟ್ಟೇನ ಅಂತಂತ. ಯಾವಾಗಲೂ ಸೌಜನ್ಯದ ಮಾತುಗಳನ್ನು ಆಡಬೇಕು. ಯಾರ ಮನೆಗಾರ ಹೋಗಿ ಗೌರವದನ್ನು ಮಾತುಗಳನ್ನು ಆಡಬೇಕು. ಇದು ಒಂದು ಸತಿ MLA ಆಗಿ ಎಲ್ಲರಿಗೆ ಏಕೋಚಿಂದಾಗ ಮಾತಾಡಕತ್ತಾನ ಪುಣ್ಯಾತ್ಮ. ಇದು ಸೌಜನ್ಯನ? ಈತನು ಆಡಿ ಬಿಡಲೆ ನಾನು? ನನಗಿದ್ರ ಅವಶ್ಯಕತೆ ಇಲ್ಲ ಅಂತ ಮಾತಾಡೋಕ್ಕೆ ಹೋಗಿಲ್ಲ ನಾನು. ಇದು ಸಣ್ಣತನದ ಪರಮಾವಧಿ, ನನಗದ್ರ ಅವಶ್ಯಕತೆಯೂ ನನಗಿಲ್ಲ, ನನಗೆ ಬೇಕಾಗಿಯೂ ಇಲ್ಲ. ಆಮೇಲೆ ಅತಿರೇಕವಾದಂಥ ಮಾತುಗಳನ್ನು ಆಡಿದರೆ, ನನ್ನ ವೈಯಕ್ತಿಕ ಮಾತುಗಳನ್ನು ಆಡಿದರೆ, ನಿನ್ನ ವೈಯಕ್ತಿಕ ಮಾತುಗಳನ್ನು ಆಡಿದರೆ, ಇಬ್ಬರೂ ಈ ಕ್ಷೇತ್ರ ಜನರು ನೋಡ್ಯಾರ. ನಿನಗಿಂತ ಮೊದಲು 2008 ನನ್ನ ನೋಡ್ಯಾರ, ಆಮೇಲೆ ನಿನ್ನ ನೋಡ್ಯಾರ. ನೀವು ಯಾವ ರೀತಿ ಚುನಾವಣೆ ಮಾಡಿದೆ ಅಂತಲೂ ಗೊತ್ತಿದೆ ಕ್ಷೇತ್ರ ಜನರಿಗೆ. ನಾನು ಯಾವ ರೀತಿ ಚುನಾವಣೆ ಮಾಡಿದೆ ಅಂತ ಕ್ಷೇತ್ರ ಜನರಿಗೆ ಗೊತ್ತಿದೆ. ಸುಮ್ಮನೆ ಎಲ್ಲದು ಬದಲೇ ಆಗೋದಕ್ಕಿಂತ ಗೌರವದಿಂದ ಇರೋದನ್ನು ಕಲೀಲಿ.